ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಇವತ್ತು ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ 10 ಅಥವಾ 11 ನಂಬರ್ ನೀಡಲ್, ಹಾರೆಳೆ, ದಾರ, ಸ್ಯಾಂಪಲ್ ಪೀಸ್ ತೊಗೊಂಡಿದ್ದೀನಿ. ಇವತ್ತು ಸ್ಯಾಂಪಲ್ ಪೀಸಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಫ್ಲವರ್ ಬೀಡ್ ಮತ್ತು ಸ್ಮಾಲ್ ಬೀಡ್ ಇಷ್ಟಿದ್ರೆ ಸಾಕಾಗುತ್ತೆ. ಈಗ ಶುರು ಮಾಡೋಣ. ಡಿಸೈನ್ ಶುರು ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಶುರು ಮಾಡ್ತೀನಿ. ಮೊದಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 2 ಚೈನ್ 1 2 ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಲಾಕ್ ಮಾಡಿದ್ರಲ್ಲಿ ಪಕ್ಕಕ್ಕೇನೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಂಡು ಒಂದು ಡಬಲ್ ಕ್ರೋಶೆ, 2ರಲ್ಲಿ 1 2ರಲ್ಲಿ 1 ಹೀಗೇನೆ ಮಾಡ್ತಾ ಹೋಗಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಪಕ್ಕದಲ್ಲಿ ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 ಹೀಗೇನೆ ಮಾಡ್ತಾ ಹೋಗ್ಬೇಕು. ಪಕ್ಕದಲ್ಲೇ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಪಕ್ಕದಲ್ಲೇ 5 ಸಲ ಡಬಲ್ ಕ್ರೋಶೆ, ಮತ್ತೆ ಒಂದೀಗ 2 ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆ ಮಾಡಿದ್ದೆಲ್ಲ ಅದನ್ನ ಸೇರಿದ್ರೆ 6 ಸಲ ಆಗುತ್ತೆ. 6 ಸಲ ಅದನ್ನ ಕೌಂಟಿಗೆ ಸೇರಿಸ್ಕೊಂಡ್ರೆ 6 ಅಂತ ಆಗುತ್ತೆ. ಅದು ನೋಡಿ 6 ಸಲ ಆಯಿತು. ಹೀಗೆ ಅಲ್ಲಿಂದ 3 ಚೈನ್ 1 2 3 ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಈ ಥರ ಬರಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಹೀಗೇನೆ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ದಾರಾನ ಮೇಲೆ ಹೇಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಈ ಥರನೇ ಇಲ್ಲಿ 7 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈಗ 7 ಡಬಲ್ ಕ್ರೋಶೆ ಆಯಿತು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ಥರ ಕಾಣಿಸ್ಬೇಕು. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಫ್ಲವರ್ ಬೀಡ್ ಹಾಕಿ ಲಾಕ್ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಪಕ್ಕದಲ್ಲೇ ಗ್ಯಾಪ್ ಬಿಡಕ್ಕೆ ಹೋಗಬಾರ್ದು. ಕರೆಕ್ಟಾಗಿ ಪಕ್ಕದಲ್ಲೇ ಲಾಕ್ ಮಾಡ್ಕೊಂಡು ಹೋಗಬೇಕು. ಅಂದರೆ ಡಬಲ್ ಕ್ರೋಶೆ. ಗ್ಯಾಪ್ ಆದರೆ ಅದು ಚೆನ್ನಾಗಿ ಕಾಣಿಸಲ್ಲ ಡಿಸೈನ್. ಅದು ಒಂದೇ ಲೆವೆಲಲ್ಲಿ ಬರುವ ಹಾಗೆ ಡಬಲ್ ಕ್ರೋಶೆ ಮಾಡಿಕೊಂಡು ಹೋಗ್ತೀನಿ. 7 ಡಬಲ್ ಕ್ರೋಶೆ ಆಯಿತು. ನೋಡಿ 7 ಡಬಲ್ ಕ್ರೋಶೆ ಮಾಡಿದ್ದೀನಿ. ಮತ್ತೆ 3 ಚೈನ್ 1 2 3 ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ ಈ ಥರ ಬರುತ್ತೆ ಡಿಸೈನು. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈ ಥರನೇ ಬೇಸ್ ಲೈನ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈಗ ನಾನು ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 5 ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಅದೇ ಥರ ಇಲ್ಲಿ 5 ಡಬಲ್ ಕ್ರೋಶೆ ಹಾಕಿ 2 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ 3 ಸಲ ಬೀಡ್ ಬರುವಾಗೆ ಇದು ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮತ್ತೊಂದು ಕಲರ್ ತಗೊಂಡು ಈಗ ಡಿಸೈನ್ಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ ಮೊದಲಿಗೆ. ಅಲ್ಲಿಂದ ಡಬಲ್ ಕ್ರೋಶೆ ಹಾಕಿದ್ದೇವಲ್ಲ ಅದ್ರ ಮೇಲ್ಗಡೆ ಚೈನ್ ಇದೆ ಅಲ್ವಾ, ಅಲ್ಲಿಗೆ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ ಈ ಥರ. ಅಲ್ಲಿಂದ 4 ಚೈನ್ 1 2 3 4 ಇಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ ಹಾಕಿ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದೇ ಹೋಲ್ಗೆ ಲಾಕ್ ಮಾಡ್ಕೋಬೇಕು. ಈ ಥರ ನೋಡಿ ಈ ಥರ ಬರುತ್ತೆ. ಅಲ್ಲಿಂದ ಮತ್ತೆ 4 ಚೈನ್ 1 2 3 4 ಇಲ್ಲಿ ನೋಡಿ 3 ಚೈನ್ ಬಿಟ್ಟು 3 ಚೈನ್ ಬಿಟ್ಟು 4 ಚೈನ್ ಒಳಗಡೆ ಲಾಕ್ ಮಾಡಬೇಕು. ನೋಡಿ ಇಲ್ಲಿ 1 2 3 4 3 ನೋಡಿ ಇಲ್ಲಿ 1 2 3 ಬಿಟ್ಟು 4ನೇ ಹೋಲ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಚೈನ್ ಇಲ್ಲಿ ಮೇಲ್ಗಡೆ ಚೈನ್ ಕಾಣಿಸುತ್ತೆ ಅಲ್ವಾ, ಹೋಲ್ ಒಳಗಡೆ ಹಾಕಿ ಲಾಕ್ ಮಾಡ್ಕೋಬೇಕು. ಈ ಥರ ನೋಡಿ ಈ ಥರ ಕಾಣಿಸುತ್ತೆ. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ.
ಇಲ್ಲಿ ಬೀಡ್ ಹಿಂದ್ಗಡೆ ದಾರ ಇದೆ ಅಲ್ವಾ ನೋಡಿ, ಇಲ್ಲಿ ಇಲ್ಲಿ ಬೀಡ್ ಹಿಂದ್ಗಡೆ ಅದರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಒಂದು ತ್ರಿಬಲ್ ಕ್ರೋಶೆ ಆಯಿತು. ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಬೀಡ್ ಹಿಂದೆ ಇರುವಂಥ ದಾರದ ಒಳಗಡೆಯಿಂದ ನೀಡಲ್ ತಗೊಂಡು ಹೀಗೆ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ದಾರದಲ್ಲಿ ಎಷ್ಟು ತ್ರಿಬಲ್ ಕ್ರೋಶೆ ಹಿಡಿಯುತ್ತೆ ಅಷ್ಟು ಕರೆಕ್ಟಾಗಿ ತ್ರಿಬಲ್ ಕ್ರೋಶೆ ಹಾಕೋಬೇಕು. ಈಗ 9 ಟ್ರಿಬಲ್ ಕ್ರೋಶೆ, 10, 11, 12, 13. ನಾನಿಲ್ಲಿ 13 ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ನೋಡಿ 13 ತ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 4ನೇ ಚೈನ್ ಅಂದರೆ ತ್ರಿಬಲ್ ಕ್ರೋಶೆ ಮೇಲೆ ಇರುವಂಥ ಚೈನ್, 4ನೇ ಚೈನ್ನ ಮೇಲ್ಗಡೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ಈ ಥರ 4 ಚೈನ್, 1, 2, 3, 4. ಇಲ್ಲಿ ಗ್ಯಾಪ್ ಇದೆ ಅಲ್ವಾ 3 ಚೈನ್ದು, ಅದರೊಳಗಡೆ ನೀಡಲ್ ಹಾಕಿ ದಾರ ತಗೊಂಡು ಒಂದು ಸಿಂಗಲ್ ಕ್ರೋಶೆ. ಮತ್ತೆ 4 ಚೈನ್, 1, 2, 3, 4. ಇಲ್ಲಿ ಮತ್ತೆ 4ನೇ 3 ಚೈನ್ ಬಿಟ್ಟು 4ನೇ ಚೈನ್ಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಬರುತ್ತೆ ಡಿಸೈನು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂಭಾಗ ಇರುವಂಥ ದಾರದ ಒಳಗಡೆಯಿಂದ ಈ ಬೀಡ್, ಸ್ಮಾಲ್ ಬೀಡ್ ಇದೆ ಅಲ್ವಾ ಅದ್ರ ಹಿಂಭಾಗದಲ್ಲಿರುವಂಥ ನೀಡಲ್ ತೆಗೆದು ದಾರನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂಭಾಗದಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಇದೇ ಥರ ಮಾಡ್ಕೊಂಡು ಹೋಗಬೇಕು. 2 ಸಲ ದಾರ ಸುತ್ಕೊಳ್ತೀನಿ. ಈ ಥರ ತ್ರಿಬಲ್ ಕ್ರೋಶೆ 13 ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ನೀವೀಗ ಇಷ್ಟು ಬೇಕಾದರೆ ಇದಿಷ್ಟರಲ್ಲೇ ಸ್ಟಾಪ್ ಮಾಡ್ಬೋದು. ಡಿಸೈನ್ ಈ ಥರನೂ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮಾಡಿ ಇಲ್ಲಿ ಕುಚ್ಚ ಹಾಕ್ಬೋದು. ಈ ಪ್ಲೇಸ್ನಲ್ಲಿ ನಾನು ಇನ್ನೊಂದು ಸ್ಟೆಪ್ ಮಾಡ್ತೀನಿ. ಈಗ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಈಗ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿ 4 ಚೈನ್ ಹಾಕಿ 2 ಚೈನ್ ಎಕ್ಸ್ಟ್ರಾ ಹಾಕಿ ಲಾಕ್ ಮಾಡಿದ್ದೀನಿ. ಈ ಥರ ಕಾಣಿಸುತ್ತೆ. ಈ ಥರನೂ ಒಂದು ಡಿಸೈನ್ ಅಂತಲೂ ಕನ್ಸಿಡರ್ ಮಾಡಬಹುದು. ಈಗ ನಾನು ಇನ್ನೊಂದು ಸ್ಟೆಪ್ ಈಗ ಹಾಕ್ತೀನಿ. ಈ ಥರ ಇದೆ. ಈಗ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ 4 ಚೈನ್ ಇತ್ತಲ್ವ, ಚೈನ್ ಅದರೊಳಗಡೆಯಿಂದ ದಾರ ತಗೊಂಡು ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಈ ಥರ ಅಲ್ಲಿಂದ 4 ಚೈನ್ ಇರುವಲ್ಲಿ 4 ಚೈನ್ ಹಾಕ್ತೀನಿ. 2, 3, 4 ಚೈನ್ ಹಾಕಿದ್ದೆಲ್ಲ ಇಲ್ಲಿ 4 ಚೈನ್ ಗ್ಯಾಪ್ ಇದೆ ನೋಡಿ, ಅದ್ರ ಒಳಗಡೆಯಿಂದ ನೀಡಲ್ ತಗೊಂಡು ಒಂದು ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಸಿಂಗಲ್ ಕ್ರೋಶೆ. ಅಲ್ಲಿಂದ ದಾರ ಮೇಲೆ ಮಾಡ್ತೀನಿ. ದಾರ ಮೇಲೆ ಮಾಡಿ ಬೀಡ ಹಾಕ್ಕೊಳ್ತೀನಿ. ಬೀಡ ಹಾಕ್ಕೊಂಡು ಇಲ್ಲಿ ಚೈನ್ನ ತ್ರಿಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಆ ಚೈನ್ ಇಲ್ಲಿ ಮೇಲ್ಗಡೆ ಚೈನ್ ಹೋಲ್ ಇದೆಯಲ್ಲ ಅದರೊಳಗಡೆಯಿಂದ ನೀಡಲ್ ತಂದು ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇಲ್ಲಿ ಅದ್ರ ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶೆ ಇದೆ ಅಲ್ವಾ, ಇಲ್ಲಿ ಅಲ್ಲೇ ಒಂದು ಹೋಲ್ಗೆ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಚೈನ್ ಹೋಲ್ಗೆ ಹಾಕಿ ಹಾಗೇನೆ ಲಾಕ್ ಮಾಡ್ತೀನಿ. ಒಂದು ಚೈನ್, ಒಂದು ಬೀಡ್, ಒಂದು ಚೈನ್, ಒಂದು ಬೀಡ್, ಒಂದು ಚೈನ್, ಈ ಥರನೇ ಮಾಡ್ಕೊಂಡು ಹೋಗಬೇಕು. ಈಗ ಇನ್ನೊಂದು ಬೀಡ್ ಹಾಕ್ತೀನಿ. ಮತ್ತು ಇಲ್ಲಿ ನೋಡಿ ಈ ಗ್ಯಾಪಿಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ, ಅದ್ರ ಪಕ್ಕದ ತ್ರಿಬಲ್ ಕ್ರೋಶೆ ಹೋಲ್ ಚೈನ್ ಗ್ಯಾಪಿಗೆ ನೀಡಲ್ ಹಾಕಿ ಮತ್ತೆ ಲಾಕ್ ಮಾಡ್ತೀನಿ. ಮತ್ತು ಅದ್ರ ಪಕ್ಕದಲ್ಲಿರೋ ಒಂದು ಚೈನ್ ಹೋಲ್ಗೆ ಹಾಕಿ ಬೀಡ್ ಹಾಕೋದೇನೆ ಒಂದು ಲಾಕ್, ಅಂದರೆ ಒಂದು ಚೈನ್. ಈ ಥರನೇ ಮಾಡ್ತಾ ಹೋಗ್ತೀನಿ. ನೋಡಿ ಈ ಥರ ಮಾಡ್ತಾ ಹೋಗಬೇಕು. ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ಈ ಥರ ಅಲ್ಲಿಂದ ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಬೀಡ ಹಾಕ್ಕೊಂಡು ಇಲ್ಲಿ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಒಂದು ಚೈನ್ ಇದೆ ಅಲ್ವಾ, ಅದ್ರ ಹೋಲ್ಗೆ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ ಬೀಡ್ ಲಾಕ್. ಈ ಥರ ಅಲ್ಲಿಂದ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಚೈನ್ ಹೋಲ್ಗೆ ನೀಡಲ್ ಹಾಕ್ತೀನಿ. ನೋಡಿ ಇಲ್ಲಿ ಮಾಡೋದಕ್ಕೆ ಕಾಣಿಸುತ್ತೆ. ಮತ್ತೆ ಲಾಕ್, ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಬೀಡ್ ಇದೇ ಥರ ಮಾಡ್ಕೊಂಡು ಹೋಗಬೇಕು. ನೋಡಿ ಹೀಗೆ ಮತ್ತೆ ದಾರ ಮೇಲೆ ಮಾಡ್ತೀನಿ. ಒಂದು ಬೀಡ್ ಹೋಲ್ಗೆ ನೀಡಲ್ ಹಾಕಿ ಈ ಥರ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಇಲ್ಲಿ 4 ಚೈನ್
ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಡೈರೆಕ್ಟು ಲಾಕ್ ಮಾಡ್ಕೊಳ್ತೀನಿ. ಈ ಥರ ಕಾಣಿಸುತ್ತೆ ಡಿಸೈನು. ನೀವು ಈ ಥರನೂ ಮಾಡಿ ಕಂಪ್ಲೀಟ್ ಮಾಡ್ಕೋಬೋದು. ಇಷ್ಟು ಮಾಡಿ ಇಲ್ಲಿಗೆ ಕುಚ್ಚು ಹಾಕಿದರೆ ಆಯಿತು. ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ಮತ್ತು 4 ಚೈನ್ ನೋಡಿ ಈ ಥರ ಅಲ್ಲಿಂದ ಲಾಕ್ ಆಯ್ತಲ್ವಾ, ಅಲ್ಲಿಂದ 4 ಚೈನ್ 1 2 3 4 ಇಲ್ಲಿ 4 ಚೈನ್ ಇದೆ ಅಲ್ವಾ ಗ್ಯಾಪ್, ಅದರ ಒಳಗಡೆಯಿಂದ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಬೀಡ್ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಈ ಗ್ಯಾಪಿಗೆ ನೀಡಲ್ ಹಾಕಿ ಚೈನ್ದು 3 ಕ್ರೋಶೆ ಮೇಲ್ಗಡೆ ಒಂದು ಚೈನ್ ಇದೆ ಅಲ್ವಾ, ಅದ್ರದ್ದು ಚೈನ್ಗೆ ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಸಿಂಗಲ್ ಕ್ರೋಶೆ. ಅಲ್ಲಿಂದ ಬೀಡ್ ಹಾಕೊಳ್ಳೋದೇ ಇನ್ನೊಂದು ಪಕ್ಕದ ಚೈನ್ ಒಳಗಡೆ ನೀಡಲ್ ಹಾಕಿ ಇನ್ನೊಂದು ಲಾಕ್. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ, ಇನ್ನೊಂದು ಬೀಡ್. ಹೀಗೇ ಮಾಡ್ತಾ ಹೋಗಬೇಕು, ಈ ಥರನೇ ಮಾಡ್ತಾ ಹೋಗಬೇಕು. ಈಗ ನಾನು ಇದೇ ಡಿಸೈನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈಗ ಡಿಸೈನ್ ನೋಡಿ ಈ ಥರ ಬರುತ್ತೆ. ಇದನ್ನ ಈ ಥರ ಇಷ್ಟಕ್ಕೆ ಸಾಕು ಅಂದರೆ ಇಷ್ಟಕ್ಕೆ ನಿಲ್ಲಿಸಿ ಇಲ್ಲಿ ಕುಚ್ಚು ಹಾಕೋಬೋದು. ಇಷ್ಟರಲ್ಲೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ಪಕ್ಕದಲ್ಲೇ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟರಲ್ಲೂ ನೀವು ಕಂಪ್ಲೀಟ್ ಮಾಡ್ಕೋಬೋದು ಡಿಸೈನು. ನಾನು ಇದಕ್ಕೆ ಇನ್ನೊಂದು ಸ್ಟೆಪ್ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಅಲ್ಲಿಂದ ಮತ್ತೆ 4 ಚೈನ್ ದಾರನ ತಿರುಗಿಸ್ಕೋಬೇಕು. ಚೈನ್ ಹಾಕಿದೆ ಅಲ್ವಾ, ಅದನ್ನ ತಿರುಗಿಸ್ಕೊಂಡು 4 ಚೈನ್ ಹಾಕಿದ್ದೀನಿ. ನೋಡ್ಕೊಳ್ಳಿ ಎಷ್ಟು ಹಿಡಿಯುತ್ತೆ ಅಂತ. ಇನ್ನೊಂದು ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇಲ್ಲಿ ಗ್ಯಾಪ್ ಇದೆ, ಲಾಕ್ ಹಾಕಿದ್ದೆಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಚೈನ್ 1 2 ಇಲ್ಲಿ ಬೀಡ್ 2 ಬೀಡ್ ಮಧ್ಯದ ಲಾಕ್ ಇದೆ ಅಲ್ವಾ, ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಈ ಲಾಕ್ ಒಳಗಡೆ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ತೀನಿ, ಅಂದರೆ ಸಿಂಗಲ್ ಕ್ರೋಶೆ. ಮತ್ತೆ 2 ಚೈನ್ 1 2 ಲಾಕ್ ಇರೋ ಕಡೆ ಲಾಕ್. ಈ ಥರನೇ ಮಾಡ್ತಾ ಹೋಗಬೇಕು. 2 ಚೈನ್ ಲಾಕ್. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ. ಇನ್ನೊಂದ್ಸಲ ಹೇಳ್ಕೊಡ್ತೀನಿ. 2 ಚೈನ್ 1 2 ಈ ಬೀಡ್ ಮಧ್ಯದಲ್ಲಿ ಒಂದು ಬೀಡ್ ಹಾಕಿ ಲಾಕ್ ಮಾಡಿದ್ವಲ್ಲ, ಇಲ್ಲಿ ನೋಡಿ ಮಧ್ಯದಲ್ಲಿ ಲಾಕ್ ಇದೆ ಅಲ್ವಾ, ಅದೇ ಲಾಕಿಗೆ ನೀಡಲ್ ಹಾಕಿ ಸಿಂಗಲ್ ಕ್ರೋಶೆ ಹಾಕಿದಲ್ಲಿಗೆ ಮತ್ತೆ ಸಿಂಗಲ್ ಕ್ರೋಶೆ. ಮತ್ತೆ ಡಿಸೈನ್ ಬ್ಯಾಕ್ ಸೈಡಿಂದ ಈಗ ಡಿಸೈನ್ ಮಾಡ್ತಾ ಇರೋದು ಇದು. ಮತ್ತೆ 2 ಚೈನ್ 1 2 ಲಾಕ್ ಇರೋ ಕಡೆ ಲಾಕ್, ಅಂದರೆ ಸಿಂಗಲ್ ಕ್ರೋಶೆ. ಮತ್ತೆ 2 ಚೈನ್ 1 2 ಲಾಕ್ ಇರೋ ಕಡೆ ಲಾಕ್, ಮತ್ತೆ 2 ಚೈನ್ 1 2 ಇಲ್ಲಿ ಈ ಪ್ಲೇಸ್ನಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಇದೆಯಲ್ಲ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ಇಲ್ಲಿ ಈ ಪ್ಲೇಸ್ನಲ್ಲಿ ಲಾಕ್. ಅಲ್ಲಿ ಲಾಕ್ ಇದೆ, ಲಾಕ್ ಇರೋ ಕಡೆನೇ ಲಾಕ್. ಮತ್ತೆ 2 ಚೈನ್ 1 2 ಬೀಡ್ ಮಧ್ಯದಲ್ಲಿರೋ ಲಾಕಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು, ಅಂದರೆ ಲಾಕ್. ಮತ್ತೆ 2 ಚೈನ್ 1 2 ಲಾಕ್ ಇರೋ ಕಡೆ ಲಾಕ್, ಮತ್ತೆ 2 ಚೈನ್ ಲಾಕ್ ಇರೋ ಕಡೆ ಲಾಕ್. ಹೀಗೇನೆ ಮಾಡ್ತಾ ಹೋಗಬೇಕು. ಈಗ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟಕ್ಕೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. 1 2 ಲಾಕ್ ಇರೋ ಕಡೆ ಲಾಕ್, 2 ಚೈನ್ 1 2 ಇಲ್ಲಿ ಸಿಂಗಲ್ ಕ್ರೋಶೆ ಲಾಕ್ ಇರೋ ಕಡೆ ಲಾಕ್, 1 2 ಲಾಕ್ ಇರೋ ಕಡೆ ಲಾಕ್, ಮತ್ತೆ 2 ಚೈನ್ 1 2 ಇಲ್ಲಿ ಲಾಕ್ ಇರೋ ಕಡೆ ಲಾಕ್, ಮತ್ತೆ 4 ಚೈನ್ 2 3 4 ಇಲ್ಲಿ ಲಾಕ್. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. 4 ಚೈನ್ ಹಾಕ್ತೆ ಅಲ್ವಾ, ಇಲ್ಲಿ ಈ ಪ್ಲೇಸ್ನಲ್ಲಿ ಇಲ್ಲಿ ಬೀಡ್ ಪಕ್ಕದಲ್ಲೇ ಒಂದು ಹೋಲ್ ಕಾಣಿಸುತ್ತೆ ನಿಮಗೆ, ಅಲ್ಲಿಗೆ ಲಾಕ್ ನೋಡಿ ಈ ಥರ. ಈಗ ನಾನು ಇಲ್ಲಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಡಿಸೈನ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ. ಈ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನೀಗ 157 ದಾರದಿಂದ ಕುಚ್ಚು ಹಾಕಿ ತೋರಿಸ್ತೀನಿ. ಈ ಜಾಗ ಫುಲ್ ಇಷ್ಟನ್ನು ಇದು ಮಾಡಿ ಕುಚ್ಚು ಹಾಕ್ತೀನಿ. ಕುಚ್ಚು ಹಾಕಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಬ್ಯಾಕ್ ಸೈಡಿಂದಲೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಇದು ಫ್ರಂಟಿಂದ ಈ ಥರ ಕಾಣಿಸುತ್ತೆ. ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಈಗ 157 ದಾರದಿಂದ ಕುಚ್ಚು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ. ಡೈರೆಕ್ಟಾಗಿ ನೋಡಿದರೆ ತುಂಬಾ ಚೆನ್ನಾಗಿದೆ ಡಿಸೈನು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ.
ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಮೊದಲಿಗೆ ತಲುಪುತ್ತೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಪ್ರೈಸ್ ತಗೋಬೋದು ಅಂದರೆ 1250ರಿಂದ 1300ವರೆಗೂ ಚಾರ್ಜ್ ಮಾಡ್ಬೋದು. ಇದಕ್ಕೆ ಪ್ಲೇಸ್ ಡಿಪೆಂಡ್ ಆಗುತ್ತೆ. ದಯವಿಟ್ಟು ನೀವು ಕೂಡ ಟ್ರೈ ಮಾಡಿ ಈ ಡಿಸೈನ್ನ. ಹಾಗೆಯೇ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಡಿಫ್ರೆಂಟ್ ಡಿಸೈನ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್.